ಮಧ್ಯಾಹ್ನ ಊರಿಗೆ ಹೋಗ್ತೇನೆ. ನಮ್ಮ ಮನೆಯವ್ರು ಕೂಡ ಮಾತಾಡೀನಿ. ಒಂದು ಸ್ವಲ್ಪ ನನಗೂ ಕಾಲಾವಕಾಶ ಕೊಡು. ಎಲ್ಲಿ ಹೋಗ್ಬೇಡ, ನನ್ನ ಮಾತು ಕೇಳು. ಹ್ಞೂ ನಾ ಹೋಗ್ತೀನಿ ರೀ. ನಾನು ನನ್ನ ಯೋಗ್ಯತೆ ಮೀರಿ ಆಸೆ ಪಟ್ಬಿಟ್ಟೆ, ಅದೇ ತಪ್ಪಾಯ್ತು. ನಾನೇನು, ನನ್ನ ಸ್ಥಾನ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಿತ್ತು. ನಾನು ಅನಾಥ ಮಕ್ಕಳು ನಾವು ಏನೂ ಆಸೆ ಪಡಬಾರ್ದಂತ ಈಗ ನನಗೆ ಅರ್ಥ ಆಯ್ತು. ಬಡವ ನಿನ್ನ ಮಡಗ್ನಾಗಿರು ಅಂಥೇಳಿ ಅಂತಾರಲ್ಲ, ಹಾಗೆ ನಾನು ನನ್ನ ಯೋಗ್ಯತೆಗೆ ಮೀರಿ ನಿಮ್ಮನ್ನು ಇಷ್ಟಪಟ್ಟುಬಿಟ್ಟೆ, ಯೋಗ್ಯತೆ ಮೀರಿ ಆಸೆ ಪಟ್ಟುಬಿಟ್ಟೆ. ಇನ್ಮ್ಯಾಗಿಂದ ನಾನು ನಿಮಗೆ ಫೋನ್ ಹಚ್ಚಲ್ಲ, ನೀವು ನನಗೆ ಫೋನ್ ಹಚ್ಚಬೇಡ್ರಿ. ನಾನು ಯಾರು, ನೀವು ಯಾರು, ನಿಮ್ಮ ದಾರಿ ನೀವು ನೋಡ್ಕೊಳ್ರಿ. ಸಂಜು, ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ಒಂದು ಸ್ವಲ್ಪ ದುಡುಕಿ ನಿರ್ಧಾರ ತಗೋಬೇಡ. ನೀನು ಬಿಟ್ಟು ನನಗೆ ಇರೋಕ್ಕಾಗಂಗಿಲ್ಲ. ನಾನು ನಮ್ಮ ತಂದೆಯ ಜೊತೆ ಮಾತಾಡೀನಿ, ಮನೆಯಾಗ ಎಲ್ಲರ ಜೊತೆ ಮಾತಾಡ್ತೀನಿ ಅಂತಂದಾರೆ. ಒಂದು ಸ್ವಲ್ಪ ನನಗೂ ಕಾಲಾವಕಾಶ ಕೊಡು. ಹಂಗತಿ ಎಲ್ಲ ಅನ್ಬೇಡ. ನನ್ನಿಂದಾಗಿ ಈ ಮನೆ ಒಡ್ಸಕ್ಕೆ ನನಗಿಷ್ಟ ಇಲ್ಲ. ಈ ಮನೆಯವ್ರ ಮನಸ್ಸು ಹಾಳು ಮಾಡೋಕೆ ನನಗಿಷ್ಟ ಇಲ್ಲ. ಜೇನು ಗುಡಿಗೆ ನಾನು ಕಲ್ಲು ಹೊಡೆಯಕ್ಕೆ ಬನ್ನೆ ಅಂತ ಅನ್ಸಕತ್ತೈತೆ ನನಗೆ. ಬೇಡ, ನನ್ನಿಂದಾಗಿ ನಿಮ್ಮ ಮನೆಯಾಗ ಜಗಳ ಹತ್ತೋದು ಇಷ್ಟ ಇಲ್ಲ. ಬೇಡ, ನನ್ನ ಪಾಡಿ ಬಿಟ್ಬಿಡು. ಅಯ್ಯೋ, ಶ್ರೀಕಾಂತನ ಈ ಹುಡುಗಿನ ಭೇಟಿ ಮಾಡ್ತಾನ ಅಂದ್ರೆ ಮನೆಯಾಗ ಎಲ್ಲರಿಗೂ ಗೊತ್ತು. ಅಂದಲ್ಲಿ ಈ ಹುಡುಗಿ ನನ್ನ ಜೊತೆ ಎಷ್ಟು ಚಂದಿದ್ಲೇನ. ಆದ್ರೆ ತುಂಬ ಒಳ್ಳೆ ಹುಡುಗಿ. ಇಂಥ ಹುಡುಗಿನ ಬ್ಯಾಡ ಅಂತಾರಂದ್ರೆ ಹೆಂಗೆ? ಪಾಪ ಚಲೋ ಭಾಳ ಅದಾಳ ಈಕಿ. ಓದ್ಯಾಳ, ನೋಡಕ್ ಚಂದ ಅದಾಳ. ಸರಿ, ನಾನು ಮಾತಾಡಿ ಬಿಡ್ತೀನಿ. ನನಗೆಲ್ಲ ಗೊತ್ತಾಯ್ತು. ರಶ್ಮಿ, ಏನು ಗೊತ್ತಾತ ನಿನಗ? ನೀವಿಬ್ರು ಮಾತಾಡಕತ್ತಿದ್ರಲ್ಲ, ನಾ ಎಲ್ಲ ಕೇಳಿಸ್ಕೊಂಡೆ. ಸಂಜನಾ, ನಾನು ನಮ್ಮ ಅಮ್ಮನ ಕೂಡ ಮಾತಾಡ್ತೀನಿ ಅಂತ. ನಮ್ಮನ್ನ ತಕ್ಕ ಹುಡುಗಿ ನೀನು. ಇಂಥ ಹುಡುಗಿ ಬಿಟ್ಟು ಇನ್ನೆಂಥ ಹುಡುಗಿ ಮದುವೆ ಮಾಡ್ತಿದ್ದಾರೆ ನಮ್ಮಣ್ಣಗ? ಇಲ್ಲಾಂದ್ರೆ ನಾ ಪಾರೋಕನ್ ಕೂಡ ಮಾತಾಡ್ತೀನಿ ಅನ್ನ. ನೀ ಸುಮ್ಮರು. ಪಾರೋಕನ್ ಮಾತು ಕೇಳ್ತಾರೆ ಇವರು. ಅಕ್ಕ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರೆ. ನನ್ನ ಸ್ಥಾನ ಏನು ಅನ್ನೋದು ಗೊತ್ತಾಗೈತಿ. ಈ ಅನಾಥಿನ ಯಾರೂ ಮದುವೆ ಆಗಂಗಿಲ್ಲ. ನನಗೆ ಗೊತ್ತಾಗೈತಿ. ಬ್ಯಾಡ್ರಿ, ನಾನು ತಪ್ಪು ಮಾಡಿದೆ. ಹಾಳಾದ ಮನಸ್ಸು ಕೇಳಿಲ್ಲ. ಇವ್ರು ನೋಡೋಣ ಪ್ರೀತಿ ಮಾಡಿಬಿಟ್ಟೆ ನಾನು. ನೋಡಿ, ಹಿಂಗತಿ ಮಾತಾಡ್ತಾಳ. ಏನು ಹೇಳ್ಬೇಕು ರಶ್ಮಿ ಈಕಿಗೆ? ಅಯ್ಯೋ ಎನ್ನ, ನೀ ಸುಮ್ರು. ಲನ ಏ ತಂಗಿ, ನೀ ಸುಮ್ಮಿರು. ನಾ ಎಲ್ಲ ನಮ್ಮ ಚಿಗೋನ್ ಕೂಡ ಮಾತಾಡ್ತೀನಿ. ಬಂಗಾರದಂತ ಹುಡುಗಿಗೆ ಎಲ್ಲಿ ಹೋಗೋದು ಬೇಕಾಗಿಲ್ಲ. ಇವತ್ತು ಹೋಗ್ತೀನಿ ಅಂತ ನಿಂತಾಳಕಿ. ನಾ ಬಿಡ್ಬೇಕಲ್ಲ ಈಕಿನ. ಯಾರು ಎಲ್ಲಿಗೆ ಹೊಂಟ್ರಿ? ಬೇ ಅಮ್ಮ, ಅಮ್ಮ ನೀ ಬೈಬೇಡ ಮತ್ತ. ಏನು ಹೇಳಾರ್ದ ಆಲೆ ಬೈತಿ ಅನ್ನಕತ್ತಿ ಎಲ್ಲ ರಸ್ಮಕ್ಕ. ಏನ ಗೆಣಕಿ ಹಾಕಕತ್ತಿ, ಏನು ಹೇಳು? ಶ್ರೀಕಾಂತನ್ನ ಸಂಜನಾ ಪ್ರೀತಿ ಮಾಡಕತ್ತಾರಂತ. ಯಮ್ಮ, ನಮ್ಮ ಮನೆ ತಕ್ಕ ಸೊಸೆ ಅಲ್ಲನು. ಪಾಪಕ್ಕೆ ಅನಾಥದಳ ಅಂತೇಳಿ ನೀವು ಅನ್ನೊಂದು ಕೂಡ ಲಗ್ನ ಮಾಡ್ಸಂಗಿಲ್ಲನು. ಯಮ್ಮ, ಪಾಪ ಒಳ್ಳೆ ಹುಡುಗಿ ಆಯಮ್ಮ. ನಮ್ಮ ಮನೆ ತಕ್ಕ ಸೊಸೆ ಹಾಕಳಕಿ. ಚಿಗವ ಮತ್ತು ಮದುವೆ ಬ್ಯಾಡ ಅಂತಂದ್ಲಂತ. ಪಾಪ ಇವತ್ತು ಹೊಂಟಾಳಕಿ ಊರಿಗೆ. ಯಾಕವ ಸಂಜನಾ, ಹೇಳಾರ್ದ ತಯಾರಾಗಿ ಹೊಂಟ್ಬಿಟ್ಟೇನ? ಅಮ್ಮ, ಅದು ನಂದು ತಪ್ಪಾಗೈತ್ರಿ. ಏನೋ ಹಾಳಾದ ಮನಸ್ಸು ಇಷ್ಟಪಟ್ಟು ಬಿಡ್ತು. ನನ್ನಿಂದ ನಿಮಗೆಲ್ಲ ತೊಂದರೆ ಆಗೈತೆ ಅಂತ ಗೊತ್ತು ನನಗೆ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ನಾ ಇವತ್ತು ಮಧ್ಯಾಹ್ನ ಹೋಗ್ತೀನಿ ರೀ. ನನ್ನಿಂದಾಗಿ ನಿಮ್ಮ ಮನ್ಯಾಗ ಜಗಳ ಆಗೋದು ಬ್ಯಾಡ್ರಿ. ನಾನು ಬಂದಾಗಿಂದ ನೋಡಕತ್ತೀನವ, ನಿನ್ನ ಗುಣಾದಿಗಳು ಎಲ್ಲ ನನಗೆ ಭಾಳ ಇಷ್ಟ ಆಗ್ಯಾವ. ಇಂಥ ಹುಡುಗಿ ಬಿಟ್ಟು ಇನ್ನೆಂಥ ಹುಡುಗಿ ತೆಗಿಲೇವ ನನ್ನ ಮೊಮ್ಮಗ? ಇಬ್ರು ಇಷ್ಟಪಟ್ಟಿರಿ. ಇಷ್ಟಪಟ್ಟವ್ರನ್ನ ಬೇರೆ ಮಾಡೋದು ನಮ್ಮದು ಧರ್ಮ ಅಲ್ಲ. ನನ್ನ ಮಗುಗೂ ನೀ ಇಷ್ಟ ಆಗ್ಯವ. ಆಕೆ ನಮ್ಮ ಸೊಸೆ ಹಂಗೆ. ಆಕೆನೂ ಒಪ್ಕೊಂತಾಳ. ಆಯ್ತವ, ನೀ ಎಲ್ಲಿ ಹೋಗೋಂಗಿಲ್ಲ. ಎಲ್ಲರೂ ಒಪ್ಕೊಂತೀವಿ. ಇದಟ್ಟೋಗ ರಾಧಾಕಂದು ಅದು 5 ದಿವಸ ಮುಗಿಲಿ. ನಿಶ್ಚಿತಾರ್ಥ ಮಾಡಿಂದ ಕಳ್ಸೋದು. ಯಮ್ಮ, ನನ್ನ ಗಂಡು ಹುಡುಕಿದೇನು ಡಾಕ್ಟರ್ ಅದನಿಲ್ಲ ಮತ್ತೆ? ಹಂಗಾರೆ ನಂದ ಎಂಗೇಜ್ಮೆಂಟ್ ಇರ್ಬೇಕು, ಹೌದಿಲ್ಲಮ್ಮ? ಏನೋ ಡಾಕ್ಟರ್ ಹಾಕಿನಿ ಅಂತೇಳಿ ಡಾಕ್ಟರ್ಗೆ ಓದಕತ್ತಿ. ಈಗ ಎಂಗೇಜ್ಮೆಂಟ್ ಇಂತಿಕಿಗಿ ಆಟ ಲಗ್ನ ಆಸೆ ಇದ್ದಾಕಿ ಮತ್ತೆ ಯಾಕೆ ಡಾಕ್ಟರ್ಗೆ ಸೇರ್ಕೋಬೇಕಲ್ಲೇ? ಯಾಕ ಲಗ್ನ ಆಗಿಂದ ಓದ್ಬೋದಲ್ಲ. ಏಯ್ ಮಂಗ್ಯ ನಾಟ ಬಿಡು. ಬರೀ ಮಂಗ್ಯ ನಾಟನ ನೋಡಿ ಹುಡುಗಿದು. ಬರೀ ಹುಡುಗಾಟದ ಬುದ್ಧಿ ನೋಡಿ ಹುಡುಗಿದು. ಮತ್ತೆ ಹಂಗಾರ ಈಗ ಎಂಗೇಜ್ಮೆಂಟ್ ಯಾರ್ದು? ಲೇ, ಈ ಮನೆಯಾಗ ಲಗ್ನ ಆಗೋರು ಯಾರು ಉಳ್ದಾರ? ಶ್ರೀಕಾಂತ್ ಅಣ್ಣ ಒಬ್ಬವನು ಹೌದಿಲ್ಲ? ಓ, ಹೌದೌದೌದು. ಅಣ್ಣಂದು ಯಾವ ಹುಡುಗಿ? ಹುಡುಗಿ ಏನ್ ಮಾಡ್ತಾಳ? ಮಳ್ಳಿ ಎಲ್ಲ ಗೊತ್ತಿದ್ದೆ. ನಾಟಕ ಮಾಡಕತ್ತಿಲ್ಲ ನೋಡಿ ಮೈಕಿ. ಎಷ್ಟು ಡೌಲಿ ಅದ ನೋಡಿಕಿ. ಏ ಮಿಲ್ಟ್ರಿ, ನಾ ಏನ್ ನಾಟಕ ಆಡಕತ್ತಿಲ್ಲ. ಏನ್ ಹೇಳಕತ್ತಿ ನೀನ? ಅವ ಸುಬ್ಬಿ ಕುಂದ್ರ, ನಂಗೆಲ್ಲ ಗೊತ್ತೈತಿ. ನಿನ್ ಗೆಳತಿ ನಿನ್ ಮುಂದೆ ಏನು ಹೇಳಾರ್ದಾಳ? ಈಕೆ ನನಗೆ ಹೇಳ್ತಾಳ ನಮ್ಮ ನನ್ನ ಎಂಗೇಜ್ಮೆಂಟಿನ ಬಗ್ಗೆ. ಎಷ್ಟು ನಾಟಕ ಆಡ್ತಾಳ ನೋಡಿ ಅಮ್ಮಿಕಿ. ಚಿಂಟಿ ಏನು ಗೊತ್ತಿಲ್ಲ. ಹೌದಾ? ಅದೇನ್ ಗೊತ್ತಾಗಿಲ್ಲ ಈಕಿಗೆ. ಏನ್ ಮಾತಾಡಕತ್ತೀರಿ ನೀವೆಲ್ಲ? ನಮ್ಮ ಶ್ರೀಕಾಂತನ್ನ ಸಂಜು ಪ್ರೀತಿ ಮಾಡಕತ್ತಾರ. ಅಮ್ಮ ಅವ್ರ ಬಗ್ಗೆನೇ ಮಾತಾಡಕತ್ತಿದ್ದು. ಹೌದಾ? ನಿಜವಾಗ್ಲೂ? ಅಯ್ಯೋ, ಐ ಆಮ್ ಸೋ ಹ್ಯಾಪಿಲಿ. ನೀ ನನಗೆ ವೈನಿ ಹಾಕ್ಯಾ? ಅವ್ವ ಕಳ್ಳಿ, ನನ್ನ ಮುಂದೆ ಏನು ಹೇಳೇ ಇಲ್ಲಲ್ಲೇ ನೀನು. ನನಗಂಕರು ಭಾಳ ಖುಷಿ ಆತ. ನೀ ಯಾಕೆ ಹ್ಯಾಪಿ ಮ್ಯಾರೇಜ್ ಮಾಡ್ಕೊಂಡು ನಿಂತಿಲ್ಲ ಸಂಜು? ಮೊದ್ಲೇಕ ನಮ್ಗೆಲ್ಲರಿಗೂ ಗೊತ್ತಾತ ಯಾವ ಈ ವಿಚಾರ. ಮೊದ್ಲೇಕ ನಿಮ್ಮ ಚಿಗವ ನಾನು ಬ್ಯಾಡ ಅಂದ್ವಿ. ಅದಕ್ಕೆ ಮಗ ಹಂಗತಿ ಮಾಡಿ ಊರಿಗೆ ಹೊಂಟು ತಯಾರಾಗಿದ್ಲ. ಅದಕ್ಕೆ ಎಲ್ಲಿ ಹೋಗ್ಬೇಡವ, ಇಲ್ಲೇ ಇರು. ಇನ್ನೊಂದು 2 ದಿನ ಬಿಟ್ಟು ನಿಮ್ದು ಚಲೋ ದಿನ ನೋಡಿ ಎಂಗೇಜ್ಮೆಂಟ್ ಮಾಡ್ತೀವಿ ಅಂತ ಹೇಳಕತ್ತಿದ್ದೆ. ಚಲೋ ಆಯ್ತು. ನನಗಂಕರು ಭಾಳ ಖುಷಿ ಆಯ್ತು. ನಾನು ಎಷ್ಟು ಲಕ್ಕಿ. ನೀನು ನನಗೆ ವೈನಿ ಆಗಕತ್ತಿ ಅಂದ್ರೆ ಭಾಳ ಖುಷಿ ಆತ್ಲಿ. ನಾ ಲಕ್ಕಿ ಫಿಲೋ. ಇನ್ಮ್ಯಾಗಿದ್ದ ನಿನ್ನ ಸಂಜೆ ಅಂತ ಕರೆಯಂಗಿಲ್ಲ, ವೈನಿ ಅಂತ ಕರಿತೀನಿ. ನಗ್ಲಿ ಹಂಗೆ ಮಾಡಿ ಮಕ್ಕಳ ಮನೆಗೆಲ್ಲಾರು ಒಪ್ಕೊಂಡ್ರಲ್ಲ, ಇನ್ನೇನೈತಿ ನಗು. ಅಮ್ಮ,
ನಾಳೆ 4 ಮಂದ್ಯಾಗ ಇವ್ರ ತಂದೆ ತಾಯಿ ಯಾರಂತ ಕೇಳಿದ್ರ ನೀವೆಲ್ಲ ಅನಾಥಿಕಿ ಅಂತೇಳಿ ಹೇಳ್ಬೇಕಾಗತ್ತ. ಆಮೇಲೆ ನಿಮ್ಮ ಬಗ್ಗೆ ಸಾವಿರ ಮಾತಾಡ್ಕೋತಾರ. ಬೇಡಮ್ಮ. ಏ ಸುಮ್ಕುದ್ರಲ್ಲಿ ಪ್ರೀತಿ ಮಾಡೋಂಗ್ ಮಾಡ್ಯಾಳ ಮತ್ತೆ ಈಗ ಅದಾತ್ ಇದಾತ್ ಅಂತ ಹೇಳಿ ಸುಮ್ರು ತಂಗಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ಯಾರು ಬೇಕಾದನ್ಲಿ. ನಿಂದು ಶ್ರೀಕಾಂತ್ ಅಂದು ಇನ್ನು ಒಂದು 2-3 ದಿನ ಹೋಗಿ ಕೇಳ್ಕೊಂಬರ್ತೀನಿ ಭಟ್ರನ್ನ. ಈಗೆಲ್ಲ ಚಲೋ ದಿನ ಅದಾವು, ಶ್ರಾವಣ ಮಾಸ ಬೇರೆ. ಮತ್ತು ಇದಟ್ಟು 5 ದಿವಸ ಅದು ಮುಗಿದ್ಮೇಲೆ ಹೋಗಿ ಕೇಳ್ಕೊಂಬರ್ತೀನಿ ದಿವಸ ಹೆಂಗೈತೆ ಅಂತೇಳಿ. ಅಲ್ಲಿವರೆಗೂ ಎಲ್ಲಿ ಹೋಗಂಗಿಲ್ಲ, ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ ನೀನು. ಆತರಮ್ಮ ಇನ್ನರ ನಗು. ಸಂಜು ಯಾವಾಗಲೂ ಹಿಂಗೆ ನಕ್ಕೊಂತ ಇರಲಿ. ನೀ ಎಷ್ಟು ಫೀಲ್ ಮಾಡ್ಕೊತಿದ್ದಿ ನನಗೊಂದು ಒಳ್ಳೆ ಫ್ಯಾಮಿಲಿ ಇಲ್ಲ ಅಂತೇಳಿ. ಈಗ ನೋಡು ನಿನಗೆ ಎಲ್ಲ ಒಳ್ಳೆ ಫ್ಯಾಮಿಲಿ ಸಿಕ್ತು. ನಮ್ಮ ಮನೆಯವ್ರೆಲ್ಲರೂ ಒಳ್ಳೆಯವ್ರದಲ್ಲಿ. ನಮ್ಮ ಅಣ್ಣನ ನೀ ಮದುವೆ ಆಗ್ತಿಯಲ್ಲ, ನೀನ ಭಾಳ ಲಕ್ಕಿ. ನಮ್ಮಣ್ಣ ಭಾರಿ ಅದನ್ಲಿ ಅವ, ದೇವ್ರ ಇದ್ದಂಗೆ ಅದ ನಮ್ಮಣ್ಣ. ಆದ್ರೆ ನಿನ್ನ ಮ್ಯಾಲ ಸಿಟ್ಟೈತ್ಲಿ ನನಗೆ. ಅಲ್ಲ ಇಡೀ ಮನೇಸ್ ಮಂದಿಗೆ ಗೊತ್ತೈತಿ, ನನ್ನ ಮುಂದೆ ಏನು ಮಿಸಿಗಿಲ್ಲಲ್ಲ. ನಿನ್ನ ಕಣ್ಣಾಗ್ನು ಇದೇನು ಮಳ್ಳ ಅಂತ ಅನ್ಸ್ಕೊಂಡ್ಬಿಟ್ಟೆ. ನೀನು ನನ್ನ ಮಳ್ಳ ಅನ್ಕೊಂಡು ಹೋಗಿಲ್ಲ. ಎಲ್ಲರೂ ಈ ಮನೆ ಸಣ್ಣಕ್ಕೆದಾರ ಅಂತಂದ್ರು, ನೀನು ಹಂಗ ತಿಳ್ಕೊಂಡಿ ಬಿಡು. ಅಬ್ಬಬ್ಬಬ್ಬಬ್ಬ ಇದೇನ್ಲಿ ಜಗ್ಮಗನ್ನಕತಿಯಲ್ಲಿ ಹನಿಮಿ ಅರಬಟಗಿವ ಕಣ್ ಕುಕ್ಕುವಂಗಾಗಿ ಬಿಡು. ಏನ್ಲಿ ಬಂಗಾರ ಜಗ್ಗಾಕಿ ಅಳವ. ನೀನ ಮಹಾಲಕ್ಷ್ಮಿಯಾಗಿ ನೋಡ್ಲಿ ಬಾ ಚಂದ ಕಾಣಕತ್ತಿ ಹನಿಮಿ. ಲಂಗ ಡಾವಣಿ ಅವ ಜೋರ್ದಾರ ಆತವ. ನಾನು ಹಾಕೋಣಕ್ ಒಲ್ಲಿ ನೀವ ಇಂತ ಹಾಕೋಣಕ್ ನಾಚಿ ಬರ್ತದ ನಂಗ. ನಮ್ಮ ಅತ್ತಿ ಬೈಯಾಕತ್ಲ ಹಾಕೋ, ಈಗೇನು ಹಳೆ ಮುದುಕರು ಹಾಕೊಂತಾರಂತ ಅದಕ್ಕೆ ಹಾಕೊಂಡೆ ಪೂಜೆ ಮಾಡಿದ್ನೇವ. ಚಂದಾಗೈತಿ ಡ್ರೆಸ್. ಚಂದಾಗಿದ್ದಕ್ಕ ಹೊಗಳಕತ್ತೀನ್ಲಿ. ನಕ್ಲೆಸ್ ಚಂದಾಗೈತಿ ಬಿಡಲಿ. ಎಷ್ಟು ತಲೆಗಾಗೈತಿ? ನಾವಲ್ಲಿ ಅಂದ್ಯಾ ಯವ್ವ ಮಂದಿ ಕಣ್ಣಿಗೆ ಎಲ್ಲಿ ಕುಕ್ಕುದ್ ಬಿಡ ಎತ್ತಿ ಬ್ಯಾಡ ಹಾಕೊಳೋದು ಅಂತಂದೆ. ಲೇ ನೀನು ಮನಿ ಮಹಾಲಕ್ಷ್ಮಿ, ನೀ ಚಂದಗ ತಯಾರಾಗಿ ಲಕ್ಷ್ಮಿ ಪೂಜೆ ಮಾಡ್ಬೇಕು. ನೀ ಬರೇ ಕೊಳ್ಳಿಲಿ ಇದ್ದು ಲಕ್ಷ್ಮಿ ಪೂಜೆ ಮಾಡ್ತಾರನ ಇದ್ದು ಸಾಮಾನ ಅವ್ನ ಟ್ರೆಸರಾಗ ಹೋಗುದು. ಅವ್ನ ಹಾಕೋ ಅಂತೇಳ ನಮ್ಮ ಅತ್ತಿ ಬೀತೆ ಅದಕ್ಕ ಹಾಕೊಂಡ್ ನೋಡು. ನಿಮ್ಮ ಅತ್ತಿ ಬರೋಬ್ಬರಿ ಹೇಳ. ಮೊದ್ಲೇಕ ನಾವು ಚಂದಗ ತಯಾರಾಗಿ ಪೂಜೆ ಮಾಡ್ಬೇಕು. ನಾವ ಏನಿಲ್ಲಾರ್ದ ಬುಚ್ಚೆಲ್ಲ ಗೌರಮ್ಮನ ತರ ಕುಂತ ಪೂಜೆ ಮಾಡಿದ್ರ ಲಕ್ಷ್ಮಿ ಒಲಿ ಅಂದ್ರೆ ಎಲ್ಲಿ ಒಲಿತಾಳ? ಮೊದ್ಲೇಕ ಮನಿಗೆ ಮಹಾಲಕ್ಷ್ಮಿ ಯಾರು ಹೇಳ? ನಾವ ಹೆಣ್ಮಕ್ಳ. ನಾವ ಚಂದಾಗ ತಯಾರಾಗ್ಲಾರ್ದ ಪೂಜೆ ಮಾಡಿದ್ರ ಏನ್ ಸಾರ್ಥಕ ಆತು? ಅದಕ್ಕೆ ತಯಾರಾಗ್ಬೇಕು. ಚಂದ ತಯಾರಾಗಿರಿ ಇಬ್ರು. ಪರವ ನಿನಗೂ ಸೀರೆ ಚಂದಾಗೈತವ. ಯಾಕೆ ಈ ಸತಿ ಗ್ರ್ಯಾಂಡಾಗಿ ಮಾಡಲಿಲ್ಲ ನೀವು ವರಮಹಾಲಕ್ಷ್ಮಿ ಹಬ್ಬನ ಪರವ? ಅತ್ತೇರು ಗ್ರ್ಯಾಂಡಾಗಿ ಮಾಡೋದು ಬ್ಯಾಡ ಬಿಡವ. ಮತ್ತು ರೇಣುನು ಪ್ರೆಗ್ನೆಂಟ್ ಅದ, ಸುಮ್ಮ ಸಂಕ್ಷಿಪ್ತ ಮಾಡಿಬಿಡು ಅಂತಂದ್ರೆ ನನಗೂ ಒಂದು ಪುರ್ಸತ್ ಹೊಂದಿರಂಗಿಲ್ಲ. ನಶಿನಿಗೆ ಮಾಡಿ ಹೋಗೋಣಂದ್ರೆ ಆಗಲಿಲ್ಲ. ನಮಗೆ ರಜಾ ಸಿಗ್ಬೇಕಲ್ಲ, ನನಗೂ ರಜಾ ಬೇರೆ ಸಿಗ್ಲಿಲ್ರಿ. ನಶಿನಿಗೆ ಮಾಡೋಕ್ಕಾಗಲಿಲ್ಲ. ಈಗ ಡ್ಯೂಟಿಯಾಗಿದ್ದ ಬಂದು ಜಳಕ ಮಾಡಿ ರೊತ್ತದ ಬುಕ್ಕ ಓದಿ ಈಗ ಆರತಿ ಮಾಡಿ ಮತ್ತು ಕರಿಯಾಕ ಅಂತ ಬಂದ್ಲು ನೀಲ. ಅದಕ್ಕೆ ಓಡಿ ಬಂದು ನೋಡ್ರಿ. ಸುಮ್ಮ ಸಂಕ್ಷಿಪ್ತ ಮಾಡೇನ್ರಿ ನಮ್ಮ ಮನ್ಯಾಗ. ಲಕ್ಷ್ಮೀ ಪೂಜೆ ಭಾರಿ ಮಾಡಿಲ್ಲೇವ, ಭಾಳ ಚಂದಾಗಿತ್ಲಿ ನೀಲಿ. ಲಕ್ಷ್ಮಿ ಸಿಡಿದು ಬೀಳುವಂಗಾಗ್ಯಾಳಲೇವ. ಭಾಳ ಚಂದ ಅಂದ್ರೆ ಭಾಳ ಚಂದಾಗೈತಿ ಲಕ್ಷ್ಮೀ ಪೂಜೆನ. ಎಲ್ಲ ಅಮ್ಮ ಹೇಳ್ಕೊಟ್ರಿ ಹಿಂಗೆ ಮಾಡ ಅಂತೇಳಿ ಎಲ್ಲ ಅಮ್ಮನ ಐಡಿಯಾವ. ನೋಡಲ್ಲ ಅವ ದೊಡ್ಡ ಭಾರಿ ಅದೀವ ನೀನು. ಎಲ್ಲದಕ್ಕೂ ಸೈ ಬಿಡವ ನೀನು. ದೊಡ್ಡವ ನೋಡಿ ಕಲ್ಕೊಳೋದು ಭಾಳ ಐತಿವ ನಾವು. ಅಲ್ಲಲ್ಲಿ ನೀ ಇದ ಸೀರೆ ಉಟ್ಕೊಂಡು ನಿಂತಿಯಲ್ಲ, ಬೇರೆ ಸೀರೆ ಉಟ್ಕೋಬೇಕಿಲ್ಲ ನೀನು ಒಂದು ಚಂದಂದ. ನಾನು ಅದನ್ನೇ ಹೇಳಿದ್ನಿವ, ಹುಡುಗಿಗೆ ಜ್ವರ ಅಂದ್ರೆ ಜ್ವರನ ಪಾಪ, ಮತ್ತು ಅಡಿಗೆದು ಪಡಿಗೆದು ಎಲ್ಲ ಪೂಜೆ ಪಾಜೆ ಹೊಂದಿಸ್ಕೊಳೋದೆಲ್ಲ ಆಯ್ಕೆ ಒಬ್ಬಕ್ಕೆ ಮಾಡ್ಬೇಕಲ್ಲ. ಬೇರೆ ಸೀರೆ ಉಟ್ಕೋಬೇ ಅಂತಂದ್ರೆ ಇದೇ ಇರಲಿ ಬಿಡ್ರಿ ಅಂತ ಇದನ್ನ ಕಾಟನ್ ಸೀರೆ ಉಟ್ಕೊಂಡು ನಿಂತಾಳ ನೋಡುವ. ಕೂಸಿದ್ದಾಗ ಕೈ ಬಿಡಂಗಿಲ್ಲ. ಅದರ ಬೇರೆ ಜಡ್ಡು ಜಾಪತ್ರಿ ಬಂದ್ರೆ ಮಕ್ಳು ಒಟ್ಟ ಕೈ ಬಿಡಂಗಿಲ್ಲ ಪಾಪ. ಅದ್ರಾಗ ಎದ್ದೆಲ್ಲ ಮಾಡ್ಕೊಂಡಳ. ಇನ್ನೇ ಈಗ ದವಾಖಾನೆ ಕರ್ಕೊಂಡು ಹೋಗ್ಯಾನ ನೋಡು ಅವನು ಕೂಸಿನ. ಅಯ್ಯೋ ಇಂಥ ಹಬ್ಬ ಹರಿದಿನಿಂದಾಗ್ರಿ ಯಾವ ಯಾಕ್ರ ಬರ್ತಾವ ಹಬ್ಬ ಅಂತ ಅನಿಸ್ತದ ಒಂದೊಂದ್ಸತಿ. ಮಾಡೋದು ತಿನ್ನೋದು ಆಟ ಆಗತ್ತಾ. ಆದ್ರೆ ನಮಗೆ ದನಿಯು ಭಾಳ ಆಕತಿ. ಮಕ್ಳಿದ್ದ ಮನಿ ಅಂಕರು ತೀರ ಹೆಚ್ಚಿಂದ ಐತ್ರಿ ದೊಡ್ಡಮ್ಮ. ಯವ್ವ ನಮ್ಮ ಕಿಡಿಬಿಡಿಕೆನ ನಮ್ಮವ್ನ ಹತ್ರ ಬಿಟ್ಟಿನಿ ಅಂತ ಚಂದ. ಈ ವರ್ಷ ನಮ್ಮವ್ನ ಕರ್ಸಿದ್ನ್ಯಾ. ನಮ್ಮ ಮನ್ಯಾಗ ನಮ್ಮವ್ವ ನಮ್ಮ ತಂಗಿ ಎಲ್ಲ ತಯಾರು ಮಾಡಿದ್ರು ಹಬ್ಬಕ್ಕ. ನನಗೆ ಈ ಸತಿ ಭಾಳ ಇದು ಕೆಲಸ ಹತ್ತಿಲ್ಲ ನೋಡು. ಒಂದು ಸೀರೆ ಉಟ್ಕೊಳಕ್ನು ಪುರ್ಸತ್ತಾಗಂಗಿಲ್ಲ. ಏನು ಮಾಡ್ಲೇವ, ಸೀರೆ ಉಟ್ಕೊಂತಿರ್ತೀನಿ ಹಿಡಿದು ಜಕ್ಕೊಂಡು ನಿಂತು ಬಿಡ್ತಾಳೆ. ಈಗಂಕರು ಯಾರೊಬ್ರ ಹತ್ರ ಹೋಗಂಗಿಲ್ಲ, ಬರೀ ನಾನ ಬೇಕಂತ ನೋಡು. ಒಂದು ಸೀರೆ ಉಟ್ಕೊಳಕ್ ಬಿಡಂಗಿಲ್ಲ ಹುಡುಗಿ. ಯವ್ವ ಮುಂದೆ ನನ್ನ ಕತಿ ಹಂಗ ಅಂತೀನಿ ನಾನು. ಮಕ್ಳು ಮರಿಯಾಗಿಂದ ಯಾವ ಡ್ಯೂಟಿ ಹೋಗ್ಲಿ, ಯಾವ ಮಕ್ಕಳನ್ನ ಜೋಪಾನ ಮಾಡಲಿ, ನನಗೆ ಚಿಂತಿನ ಹತ್ತಿ ಬಿಟ್ಟೈತಿ ಮುಂದೆ ನಮ್ಮ ಕತಿ ಹೆಂಗ ಅಂತೇಳಿ. ಆಳು ಆಳ ಆಕೆ ತಾಯಿ ಪ್ರೀತಿ ಕೊಡೋಕ್ಕಾಗಂಗಿಲ್ಲಲ್ಲ. ಏನು ಬಟ್ಟೆ ತೊಳೆದಾಳೆ, ಏನೋ ಜಳಕ ಮಾಡ್ಸಾಳೆ, ಏನೋ ತಿರುಚಾಳೆ, ಏನೋ ಉಣ್ಸಾಳೆ ಏನೋ. ಆದ್ರೆ ತಾಯಿ ಪ್ರೀತಿ ಕೊಡೋಕೆ ತಾಯಿಯಿಂದನ ಸಾಧ್ಯ, ಹೆತ್ತ ತಾಯಿಯಿಂದ ಸಾಧ್ಯ. ಇನ್ನೊಬ್ರು ಆ ಪ್ರೀತಿ ಕೊಡೋಕೆ ಸಾಧ್ಯ ಇಲ್ಲ. ತಾಯಿನ 100ಕ್ಕೆ 100 ಸತ್ಯ ನೋಡ್ರಿ ದೊಡ್ಡಮ್ಮ. ವರ ಕೊಡು ಲಕ್ಷ್ಮಿ, ನಿಮ್ಮೆಲ್ಲರಿಗೂ ಕೇಳಿದ್ದನ್ನ ವರ ಕೊಡಲಿ. ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಈ ವರ ಮಹಾಲಕ್ಷ್ಮಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ರೀ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಬರೇನ್ರಿ ಸರ್ವೇ ಜನ ಸುಖಿನ ಭವಂತ. ಅಂತ ಹೇಳ್ರಿ. ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ.